ಪ್ರಾರ್ಥನೆಗೆ ಜೀವಂತವಾದ ವಸ್ತುಗಳನ್ನು ಆರೋಗ್ಯವಂತವಾಗಿ ಶ್ರೀಮಂತವಾಗಿ ಮಾಡೋ ಶಕ್ತಿ ಇದೆ. ಪ್ರಾರ್ಥನೆ ಇಂಟೆನ್ಸ್ ಇದ್ದರೆ ನಿರ್ಜೀವವಾಗಿದ್ದಕ್ಕೆ ಜೀವ ಬರುತ್ತೆ. ಈ ಪ್ರಯೋಗವನ್ನು ನಾವು ದೇವಸ್ಥಾನಕ್ಕೆ ಹೋದಾಗ, ದೇವ್ರ ಮನೆಯಲ್ಲಿದ್ದಾಗ, ಗುರು ಸನ್ನಿಧಾನದಲ್ಲಿದ್ದಾಗ ನಾವೊಂದು ಸಬ್ಜೆಕ್ಟಾಗಿ ನಮ್ಮನ್ನು ನಾವು ಅಲೋ ಮಾಡಬೇಕು. ನಮ್ಮ ಮೇಲೆ ನಡೀಲಿ ಅಂತ ಪ್ರಾರ್ಥನೆ ಮಾಡಬೇಕು. ಅವಾಗ ಪ್ರಾರ್ಥನೆ ಮಾಡಿದಾಗ ಅದು ನಮ್ಮ ಮನಸ್ಸಿಗೆ ಯಾರು ಬರ್ತಾರೋ ಅವ್ರಿಗೆ ತಲುಪುತ್ತೆ. ಸಾವಿರಾರು ಮೈಲಿ ದೂರ ಇರಲಿ, ಅವ್ರಿಗೆ ತಲುಪುತ್ತೆ. ನಮ್ಮ ಪ್ರಾರ್ಥನೆಯಿಂದ ನಾವು ಹಿಂದೆ ಮಾಡಿದ ಜನ್ಮಾಂತರದ ಕರ್ಮಗಳು ಕಳೆಯುತ್ತೆ. ಕೃಷ್ಣ ಅಂದಾಗ ಕೋಟಿ ಪಾಪ ಪರಿಹಾರ. ಹೀಗಿದ್ದಾಗ ನಮ್ಮ ಭವಿಷ್ಯದ ಮೇಲೆ ಅದು ಪರಿಣಾಮ ಬೀರೋದಿಲ್ವಾ? ಖಂಡಿತ ಪರಿಣಾಮ ಬೀರುತ್ತೆ, ಪ್ರಭಾವ ಬೀರುತ್ತೆ. ಪ್ರಾರ್ಥನೆ ಜೀವಂತಗೊಳಿಸುತ್ತೆ. ಕೈಯಲ್ಲಿ ನೀವು ನೀರಿಟ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ನೀರಿಗೆ ಒಂದು ಜೀವ, ಒಂದು ಹೊಸ ಜೀವ ಬರುತ್ತೆ. ಹೂವಿಟ್ಕೊಂಡ್ರೆ ಅದಕ್ಕೊಂದು ಶಕ್ತಿ ಬರುತ್ತೆ. ಕಲ್ಲಿಟ್ಕೊಂಡ್ರೆ ಅದಕ್ಕೆ ಶಕ್ತಿ ಬರುತ್ತೆ. ಏನಿಟ್ಕೊಂಡ್ರೆ ಅದಕ್ಕೆ ಶಕ್ತಿ ಬರುತ್ತೆ, ಜೀವಂತಗೊಳಿಸುತ್ತೆ ಪ್ರಾರ್ಥನೆ. ಆದರೆ ಪ್ರಾರ್ಥನೆ ಮಾಡುವಾಗ ನೀವು ಕನೆಕ್ಟ್ ಮಾಡಬೇಕು. ನಿಮ್ಮ ಭಾವನೆಗಳು ಶುದ್ಧವಾಗಿರಬೇಕು. ನಿಮ್ಮ ಇಂಟೆನ್ಷನ್ಗಳು ಭಾಳ ನಿಸ್ವಾರ್ಥವಾಗಿರಬೇಕು. ನಿಸ್ವಾರ್ಥವಾದ ಒಂದು ಚಿಂತನೆ, ಆತ್ಮಚಿಂತನೆ ಮತ್ತು ನಿಮ್ಮ ಶುದ್ಧವಾದ ಭಾವನೆ ಎರಡೂ ಸೇರಿದಾಗ ಪ್ರಾರ್ಥನೆಯಲ್ಲಿ ಶಕ್ತಿ ಜಾಸ್ತಿ. ಪ್ರಾರ್ಥನೆ ಮಾಡಿದಾಗ ನಾವು ನಮ್ಮ ಮಧ್ಯದಲ್ಲಿ ಇರ್ತೇವೆ. ಮೇಲಿನ ಶಕ್ತಿಗೂ ಕೆಳಗಿನ ಶಕ್ತಿಗೂ ಮಧ್ಯ, ಆ ಮಧ್ಯನೇ ನಮ್ಮ ಒಂದು ಕೇಂದ್ರ ಗೊತ್ತಾದಾಗ ನಾವು ಮೇಲೂ ಕೆಳಗೂ ಅದಕ್ಕೆ ಮೀರಿದ ಸ್ಥಿತಿಯಲ್ಲಿ ಇರ್ತೇವೆ. ದಟ್ ಸೆಂಟರ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಪ್ರೇಯರ್ಸ್. ಮೆಡಿಟೇಷನ್ಗೆ ಕರ್ಕೊಂಡು ಹೋಗುತ್ತೆ, ಆಳಕ್ಕೆ ಕರ್ಕೊಂಡು ಹೋಗುತ್ತೆ.